ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಮಗುವಿನ ತೂಕ ಹೆಚ್ಚಿಸುವಂಥ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಮೊಳಕೆ ಬರ್ಸಿರೋಂಥ ಕಾಳಲ್ಲಿ ಹೆಚ್ಚಾಗಿ ಪ್ರೋಟೀನ್, ಫೈಬರ್, ಐರನ್, ವೈಟಮಿನ್ಸ್ ಎಲ್ಲ ಇರೋದ್ರಿಂದ ಮಗು ಬೆಳವಣಿಗೆಗೆ ತುಂಬ ಸಹಾಯ ಮಾಡುತ್ತೆ. ಈಗ 1 ಕಪ್ ನೀರು ಹಾಕ್ಕೊಂಡು ನಾನು ಇದರಲ್ಲಿ ಒಂದು ಚಿಕ್ಕ ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆನೂ ಅಷ್ಟೇ ಮಗು ವೆಯ್ಟ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ 2 ಎಸಳು ಬೆಳ್ಳುಳ್ಳಿ, 1 ಚಿಟಿಕೆ ಅರಿಶಿನ, ಹುರಿದು ಪುಡಿ ಮಾಡಿರುವಂಥ ಜೀರಿಗೆ ಪುಡಿ 1 ಚಿಟಿಕೆ, ಹಾಗೆ 1 ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಲಿಡ್ನ ಕವರ್ ಮಾಡಿ ಐ ಫ್ಲೇಮಲ್ಲೇ ಒಂದು 3 ಇಂದ 4 ವಿಷಲ್ ಕೂಗಿಸ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ 4 ವಿಷಲ್ ಕೂಗಿಸ್ಕೊಂಡ್ಮೇಲೆ ಈ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಸಾಫ್ಟಾಗಿ ಬೆಂದಿರುತ್ತೆ. ಈಗ ಈ ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ನೀರೇನಿದೆ ಅಲ್ವಾ, 6 ತಿಂಗಳ ಮೇಲ್ಪಟ್ಟ ಮಗುಗೆ ನೀವು ಇದನ್ನು ಸೂಪ್ ಥರ ಕುಡಿಸ್ಬೋದು. ಇಲ್ಲ ಅಂದರೆ ಅವ್ರು ತಿನ್ನೋ ಅಂಥ ಆಹಾರದಲ್ಲಿ ಮಿಕ್ಸ್ ಮಾಡಿ ಸಹ ತಿನ್ನಿಸ್ಬೋದು. ಈ ಬೇಯಿಸ್ಕೊಂಡಿರುವಂಥ ಕಾಳು ಮತ್ತು ಆಲೂಗಡ್ಡೆನ 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಚೆನ್ನಾಗಿ ಮ್ಯಾಶ್ ಮಾಡಿ ತಿನ್ನಿಸ್ಬೇಕು. ಅಥವಾ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಸಹ ನೀವು ತಿನ್ನಿಸ್ಬೋದು. ಹಾಗೆ ನನಗೆ ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತೀರಾ, ಯಾವುದಾದ್ರೂ ಒಂದು ರೆಸಿಪಿನ ನಾನು ಅಪ್ಲೋಡ್ ಮಾಡಿದಾಗ ಪ್ರತಿದಿನ ಆ ರೆಸಿಪಿನ ಕೊಡ್ಬೋದಾ ಮಗುಗೆ ಅಂತ ಕೇಳ್ತೀರಾ. ಪ್ರತಿದಿನ ಕೊಡೋದಕ್ಕಿಂತ ಆಲ್ಟರ್ನೇಟಿವ್ ಡೇಸಲ್ಲಿ ಕೊಡಿ. ಒಂದಿನ ಬಿಟ್ಟು ಒಂದಿನ, ಅಥವಾ ವಾರದಲ್ಲಿ 3 ದಿನ. ನಾನು ಬೇರೆ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಅದ್ರ ಜೊತೆಲಿ ಇನ್ಕ್ಲೂಡ್ ಮಾಡಿ ಪ್ರತಿದಿನ ಬೇರೆ ರೆಸಿಪಿನ ಟ್ರೈ ಮಾಡಿ ಪಾಪುಗೆ ತಿನ್ನಿಸಿ. ಅದರಿಂದ ಮಗುಗೂ ಇಷ್ಟ ಆಗುತ್ತೆ, ಹಾಗೆ ಅದರ ಬೆಳವಣಿಗೆಗೂ ಸಹಾಯ ಆಗುತ್ತೆ. ನೋಡಿ, ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ಆ ಕಾಳು ಬೇಯಿಸಿರೋಂಥ ನೀರೇನಿದೆ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೀ ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸಿ. ತುಪ್ಪನೂ ಅಷ್ಟೇ, ನೀವು ಯಾವುದೇ ರೆಸಿಪಿ ಪಾಪುಗೆ ತಿನ್ನಿಸ್ಬೇಕಾದ್ರೆ ಅದರಲ್ಲಿ 1/4 ಟೀ ಸ್ಪೂನ್ ಆದರೂ ತುಪ್ಪ ಇನ್ಕ್ಲೂಡ್ ಮಾಡಿ ತಿನ್ನಿಸೋದ್ರಿಂದ ಮಗು ವೆಯ್ಟ್ ಗೇನ್ ಮಾಡೋದ್ರ ಜೊತೆಗೆ ಮಗುವಿನ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಕ್ಕೂ ತುಪ್ಪ ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಿ ಅಲ್ವಾ, ಇವತ್ತಿನ ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪಾಪುಗೆ ಮಾಡಿ ತಿನ್ನಿಸಿ, ಖಂಡಿತ ಮಗುಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋಗಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.